ಇಂಟರ್ವ್ಯೂ ಕೊಡೋದು ಹೆಂಗ ನಿನ್ನೆ ಆಗಿದ್ದ ನಮ್ಮ ಘಟನೆಗಳ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇಂಟರ್ವ್ಯೂ ಕೊಡೋದು ಇಷ್ಟ ಇರ್ಲಿಲ್ಲ, ಆದ್ರೆ ನನ್ನ ಫ್ರೆಂಡ್ ಇದ್ರ ನಡಿ ಹೋಗೋಣ ಇಂಟರ್ವ್ಯೂ ಕೊಡಾಕ, ಸುಮ್ ಟೈಮ್ ಪಾಸ್ ಮಾಡ್ ಬಾ ಅಂತ. ನಾವು ಟೋಟಲ್ 3 ಜನ ಹೋಗಿದ್ವಿ. ಇಬ್ರು ಫುಲ್ ಸೀರಿಯಸ್ ಆಗಿದ್ರು, ಜಾಬ್ ಚೇಂಜ್ ಮಾಡ್ಬೇಕಂತ. ನಾನು ಒಬ್ಬಕ್ಕೆ ಅವ್ರ ಜೊತೆ ಹೋಗಿದ್ದೆ ಟೈಮ್ ಪಾಸ್ ಮಾಡ್ಬೇಕಂತ. ನಂಗೆ ಆಲ್ರೆಡಿ ಗೊತ್ತೈತಿ ಇಂಟರ್ವ್ಯೂಸ್ ಹೆಂಗ್ ಫೇಸ್ ಮಾಡ್ಬೇಕಂತ. ಅದಕ್ಕೆ ನಾನು ಸುಮ್ಮ ಓಕೆ ಮನ್ಯಾಗ ಕೂತ್ ಏನ್ ಮಾಡೋಣ ಅಂತ, ಟೈಮ್ ಪಾಸ್ ಮಾಡೋಣ ಅಂತ ನಾನು ನಿಮ್ ಜೊತೆ ಬರ್ತೀನಿ ಅಂತ ರೆಸ್ಯೂಮ್ ಅಪ್ಡೇಟ್ ಮಾಡಿ ಜೆರಾಕ್ಸ್ ತಗೊಂಡು ಹೋದ್ವಿ. ಈಗ ಮಸ್ತ್ ಇತ್ತು, 7th ಫ್ಲೋರಿಗೆ ಇತ್ತು. ವಾವ್, ವಾಟ್ ಅ ವರ್ಕ್ ಸ್ಟೇಷನ್, ಮಸ್ತ್ ಇತ್ತು. ನನಗೆ ಒಂದ್ ಸ್ವಲ್ಪ ಮನ್ಸು ಬರಾಕತ್ತು ನಾನು ಜಾಬ್ ತಗೊಳ್ಳಿ ಅಂತ. ಸೀರಿಯಸ್ನೆಸ್ ಆಗಿ ಅವ್ರು ಕೊಟ್ಟಿದ್ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಿದ್ವಿ. ಏನೇನೋ ಕ್ವೆಶನ್ಸ್ ಕೇಳಿದ್ರು, ಕರೆಂಟ್ CTC ಕೇಳಿದ್ರು, ನೋಟಿಸ್ ಪೀರಿಯಡ್ ಕೇಳಿದ್ರು, ಎಕ್ಸ್ಪೆಕ್ಟೇಷನ್ CTCನು ಕೇಳಿದ್ರು. ಎಲ್ಲ ಮಸ್ತಾಗೆ ಫಿಲ್ ಮಾಡಿದ್ವಿ. ಡೆಸಿಗ್ನೇಷನ್ ಕೇಳಿದ್ರು. ನಾವು 3 ಜನ ಸೇಮ್ ಡೆಸಿಗ್ನೇಷನ್. ಕರೆದ್ರು ಒಂದೊಂದು ಹೆಸರು. ಫಸ್ಟ್ ನಂದು ಒಬ್ಬಕಿ ಫ್ರೆಂಡ್ ಅದ್ ಕರೆದ್ರು. ಐ ಆಮ್ ಸೋ ಸಾರಿ, ಯು ಆರ್ ನಾಟ್ ಕ್ವಾಲಿಫೈಡ್, ಎಕ್ಸ್ಪೀರಿಯನ್ಸ್ ಈಸ್ ಲೆಸ್ ದನ್ 5 years. ನಂದು ಒಬ್ನ ಫ್ರೆಂಡ್ ಹೋದ. ಸಾರಿ ಸರ್, ಯು ಡೋಂಟ್ ಹ್ಯಾವ್ A3 ಏನೋ ಒಂದು ಹೇಳಿದ್ಲಿಕ್ಕೆ ಯು ಹ್ಯಾವ್ ಅ ಡಿಫ್ರೆಂಟ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್, ಸೊ ಯು ಆರ್ ನಾಟ್ ಕ್ವಾಲಿಫೈಡ್. ವೇಟ್ ಮಾಡತ್ತಿದ್ದೆ. ಅವ್ರಿಬ್ರಿಗಿಂತ ನಂದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಇತ್ತು. 10% ಮೇ ಬಿ ನನಗೆ ತಗೋತಾರ ಅನ್ಕೊಂಡಿದ್ದೆ. 90% ನನಗೆ ಕನ್ಫರ್ಮ್ ಇತ್ತು ಇವ್ರಿಬ್ರು ತಗೊಂಡಿಲ್ಲ ನನಗೆ ಯಾಕೆ ತಗೋತಾರ, ಬಿಕಾಸ್ ಸೇಮ್ ಡೆಸಿಗ್ನೇಷನ್. ಕರೆದ್ರೆ ನಂದು ಮ್ಯಾಮ್ ಸೋ ಸಾರಿ, ಯು ಆರ್ ನಾಟ್ ಎಲಿಜಿಬಲ್, ಯುವರ್ ಡೆಸಿಗ್ನೇಷನ್ ಈಸ್ ಡಿಫ್ರೆಂಟ್, ವಿ ಆರ್ ಲುಕಿಂಗ್ ಫಾರ್ ಅನದರ್ ಡೆಸಿಗ್ನೇಷನ್. ಇಷ್ಟ ಆಗಿದೆ ಏನಂತಂದ್ರೆ ಅವ್ರು ಮೊದಲೇ ಹೇಳ್ಬಿಟ್ರು. ಇಲ್ಲ ಅಂತಂದ್ರೆ ಎಲ್ಲ ಇಂಟರ್ವ್ಯೂ ತಗೊಂಡು ಟೂಲ್ ಟೆಸ್ಟ್, HR ಇಂಟರ್ವ್ಯೂ ಎಲ್ಲ ತಗೊಂಡು ಆಮೇಲೆ ನಮಗೆ ಈ ಮಾತು ಹೇಳಿದ್ರೆ ಪಚ್ಕಾ ಮೊದಲೇ ಅವ್ರು ಹೇಳ್ಬಿಟ್ರು. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್.